பெங்களூரு மாரேனஹள்ளியில் ஆண்டுதோறும் நவராத்திரி விழா சிறப்பாக கொண்டாடப்படுகிறது. ஸ்ரீ தேவி சல்லபுரம்மா மற்றும் ஸ்ரீ சீதா ராமாஞ்சநேய சுவாமி அறக்கட்டளை மற்றும் மாரேனஹள்ளி கிராம மக்களும் நவராத்திரி விழாவை சிறப்பாக கொண்டாடுகின்றனர். 2025ஆம் ஆண்டு தசரா விழாவை மாரேனஹள்ளி பகுதி மற்றும் மாரேனஹள்ளி கிராம மக்களால் கொண்டாடப்படுகிறது. நிகழாண்டு நவராத்திரி பூஜைகள் செப்டம்பர் 22ஆம் தேதி திங்கள் கிழமை முதல் அக்டோபர் 2ஆம் தேதி வியாழக்கிழமை வரை நடைபெறுகிறது. ஸ்ரீதேவி சல்லபுரம்மா மற்றும் ஸ்ரீதேவி ரேணுகா எல்லம்மா தெய்வங்களுக்கு சிறப்பு அலங்காரங்களுடன் ஒவ்வொரு மாலையும் சிறப்பு பூஜைகள் செய்யப்படுகிறது. அக்டோபர் 2ஆம் தேதி வியாழக்கிழமை நடைபெறும் விஜயதசமி பூஜை நிகழ்ச்சிகளுக்கு பக்தர்கள் அனைவரும் வந்து ஸ்ரீ சல்லபுரம்மா மற்றும் ஸ்ரீ ரேணுகா எல்லம்மா தெய்வங்களின் ஆசிகளை பெற வேண்டும் என்று கோயில் நிர்வாகக் குழு மாரேனஹள்ளி கிராம மக்கள் அனைவரையும் கேட்டுக் கொண்டுள்ளது. தசரா விழாவையொட்டி 5வது நாள் பூஜை முன்னாள் மாமன்ற உறுப்பினரும் கோயில் செயலாளருமான சந்திரசேகர் ராஜு தலைமையில் மிகவும் ஆடம்பரமாக விழா கொண்டாடப்பட்டது. ஸ்ரீ சல்லபுரம்மா மற்றும் ஸ்ரீ ரேணுகா எல்லம்மா ஆகியோருக்கு மகிஷாசுர மர்த்தினியின் உருவம் போல் அலங்கரித்து இருந்தனர். விழாவில் ஜெயநகரின் நடனக் குழுவினரால் பரதநாட்டிய நடனம் நிகழ்த்தப்பட்டது. நவராத்திரி விழாவின் போது மாரேனஹள்ளி கிராம மக்கள் அம்மனை தரிசனம் செய்து அம்மனின் அருளுக்கு பாத்திரமாகும் படி கேட்டுக் கொள்ளப்பட்டுள்ளது. ಮಾರನಹಳ್ಳಿಯ ನವರಾತ್ರೋತ್ಸವಕ್ಕೆ ಎಲ್ಲರಿಗೂ ಸ್ವಾಗತ. ಮಾರನಹಳ್ಳಿಯ ನವರಾತ್ರಿಯೋತ್ಸವ ಇವತ್ತು 5ನೇ ದಿವಸ ಮುಟ್ಟಿದೆ. ಈ ಒಂದು ಮಾರನಹಳ್ಳಿಯ ಜಾತ್ರೆ ಜಾಗದಲ್ಲಿ ದೇವಿ ಸಲ್ಲಾಪುರಮ್ಮ ಹಾಗೂ ರೇಣುಕಾ ಯಲ್ಲಮ್ಮನ ಪ್ರತಿಷ್ಠಾಪನೆ ಮಾಡಿ ಅದರ ಆರಾಧನೆಯನ್ನು ಮಾಡ್ತಾ ಇದ್ದೀವಿ. ಇದು ದಶಕ ಕಾಲಗಳಿಂದ ಮಾಡ್ತಾ ಬಂದಿದ್ದೀವಿ. ಹಿರಿಯರು ಇವರೆಲ್ಲ ಸೇರಿಕೊಂಡು ಒಂದು ಐತಿಹಾಸಿಕವಾದ ಪ್ರದೇಶ ಇದು. ವಿಜಯನಗರದ ಸಾಮ್ರಾಜ್ಯದ ಅಡಿಯಲ್ಲಿ ಬಂದಂಥ ಒಂದು ಗ್ರಾಮ ಇದು. ಈ ಗ್ರಾಮದಲ್ಲಿ ಅತ್ಯಂತ ಯಶಸ್ವಿಯ ತಾಯಿ ಸಲ್ಲಾಪುರಮ್ಮ ಅಥವಾ ಕೊಲ್ಲಾಪುರಮ್ಮ ಅಂತ ಲಕ್ಷ್ಮೀ ಅವತಾರದ ತಾಯಿಯನ್ನು ಶತಮಾನಗಳಿಂದ ಆರಾಧನೆ ಮಾಡ್ತಾ ಇದ್ದೀವಿ. ಹಾಗೆ ಇಲ್ಲೊಂದು ವಿದ್ಯಾರಣ್ಯರು ರಚನೆ ಮಾಡಿದಂಥ ಆಂಜನೇಯ ಸ್ವಾಮಿ ದೇವಸ್ಥಾನವೂ ಇದೆ. ಹಾಗೆ ಇನ್ನಿತರ ಹಲವಾರು ಚಟುವಟಿಕೆಗಳೊಂದಿಗೆ ಈ ಗ್ರಾಮ ಒಂದು ಯಶಸ್ವಿಯ ಗ್ರಾಮವಾಗಿ ಧಾರ್ಮಿಕ ಕೇಂದ್ರವಾಗಿ ಇಲ್ಲಿ ನಡೀತಾ ಬಂದಿದೆ. ಹಾಗೆ ವಿಜಯದಶಮಿನಂದು ಅತ್ಯಂತ ಪ್ರಸಿದ್ಧವಾದಂಥ ಎಲ್ಲ ಈ ಸುತ್ತಮುತ್ತಲಿನ ಗ್ರಾಮದವರು ಸೇರಿ ನಾವೆಲ್ಲ ಒಂದು ಅಂಬಾಕುವ ಕಾರ್ಯಕ್ರಮ ಮಾಡಿ ಹಾಗೆ ಎಲ್ಲ ಪ್ರತಿ ಮನೆ ಹತ್ರ ಹೋಗಿ ಒಂದು ತಾಯಿಯ ದರ್ಶನ ಕೊಡುವಂಥ ಒಂದು ಜಾತ್ರೆ ಸಮೇತ ಇಲ್ಲಿ ನಡೆಯುತ್ತೆ. ಇದು ಇತಿಹಾಸ ಪೂರ್ವ ಹಾಗೆ ಧರ್ಮ ಉಳಿಯುವಂಥ ಎಲ್ಲ ಕೆಲಸಗಳನ್ನ ಎಲ್ಲ ಈ ಗ್ರಾಮಸ್ಥರು ಈ ಸುತ್ತಮುತ್ತಲಿನ ಜನ ಮಾಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇಲ್ಲಿ ತಾಯಿ ಸಲ್ಲಾಪುರಮ್ಮವನ್ನು ವಿಜಯನಗರದ ಸಾಮ್ರಾಜ್ಯದ ಅಡಿಯಲ್ಲಿ ಬಂದಂಥ ಇದೊಂದು ಗ್ರಾಮ. ಯಾವಾಗ 13ನೇ ಶತಮಾನದಲ್ಲಿ ವಿಜಯನಗರ ಸ್ಥಾಪನೆ ಆಯಿತು, ಅದೇ ರೀತಿಯಲ್ಲಿ ಇವತ್ತಿನ ಮಹಾರಾಷ್ಟ್ರದಲ್ಲಿ ಕೊಲ್ಲಾಪುರಮ್ಮ ಅಂತ, ಹಾಗೆ ಕೋಲಾರದಲ್ಲಿ ಕೋಲಾರಮ್ಮ ಅಂತ, ಈ ಬೆಂಗಳೂರು ಪ್ರಾಂತ ಚನ್ನಪಟ್ಟಣ ಈ ಸುತ್ತಮುತ್ತ ಬೆಂಗಳೂರಲ್ಲಿ ಸುಮಾರು 30ಕ್ಕಿಂತ ಹೆಚ್ಚು ಸಲ್ಲಾಪುರಮ್ಮ ಗ್ರಾಮ ದೇವತೆಗಳಿದೆ. ಚನ್ನಪಟ್ಟಣದಲ್ಲಿರುವಂಥ ಗ್ರಾಮ ದೇವತೆ ಕೂಡ ಸಲ್ಲಾಪುರಮ್ಮ, ಇಲ್ಲಿ ಯಡಿಯೂರಲ್ಲಿ ಇರ್ಬೋದು, ಇಲ್ಲಿ ಕೊತ್ನೂರಲ್ಲಿ, ಹೀಗೆ ಬೆಂಗಳೂರು ಪ್ರಾಂತದಲ್ಲಿ 30ಕ್ಕಿಂತ ಹೆಚ್ಚು ಸಲ್ಲಾಪುರಮದ ಗ್ರಾಮ ದೇವತೆಯಾಗಿ ಆವತ್ತು 13ನೇ ಶತಮಾನದಲ್ಲಿ ಇಲ್ಲಿನ ರಚನೆ ಆಗಿದೆ ಅಂತ ಇತಿಹಾಸ ಹೇಳುತ್ತೆ. ಹಾಗೆ ವಿದ್ಯಾರಣ್ಯರು ಈಗಾಗಲೇ ತಮಗೆಲ್ಲ ಗೊತ್ತಿರೋಂಗೆ ವಿದ್ಯಾರಣ್ಯರು 1001ಕ್ಕಿಂತ ಹೆಚ್ಚು ಆಂಜನೇಯನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಯಾವ ರೀತಿ ಮಾಡಿದ್ದಾರೆ ಅಂದರೆ ಅವರು ಕೆರೆ ಅಂಗಳದ ದಿಬ್ಬದ ಮೇಲೆ ಏಕಶಿಲೆಯಲ್ಲಿ ಕಚ್ಚಾ ಶಿಲೆಯಲ್ಲಿ ಅವರು ಸ್ಥಾಪನೆಗಳನ್ನ ಮಾಡಿದ್ದಾರೆ. ಅಂಥ ಒಂದು ಏಕಶಿಲೆ ಕಚ್ಚಾ ಶಿಲೆಯಲ್ಲಿ ಇಲ್ಲಿ ಆಂಜನೇಯನ ಪ್ರತಿಷ್ಠಾಪನೆ ವಿದ್ಯಾರಣ್ಯರು ಮಾಡಿದ್ದಾರೆ. ಬೆಂಗಳೂರಲ್ಲಿ ಸುಮಾರು 10ಕ್ಕಿಂತ ಹೆಚ್ಚು ವಿದ್ಯಾರಣ್ಯರು ಸ್ಥಾಪನೆ ಮಾಡಿದಂಥ ಆಂಜನೇಯಗಳಿದೆ. ಇಲ್ಲೇ ಕೋರಮಂಗಲ ಇರ್ಬೋದು, ಇಲ್ಲಿರ್ಬೋದು, ಸಾರಕ್ಕಿ, ಅಗ್ರಹಾರ, ಈ ಥರ ರಚನೆಗಳು ಸಾಕಷ್ಟು ಮಾಡಿದ್ದಾರೆ. ಇದು ಇತಿಹಾಸ ಹೇಳ್ತಾ ಇದೆ. ಇವತ್ತು ಗ್ರಾಮ ಹೋಗಿ ಕೆರೆ ಕಟ್ಟೆಗಳೆಲ್ಲ ಹೋಗಿ ಗದ್ದೆಗಳು ತೋಟಗಳೆಲ್ಲ ಹೋದ ಮೇಲೆ ಕೂಡ ನಾವು ನಗರದಲ್ಲಿ ಆವತ್ತಿನ ಯಾರು ನಮಗೆಲ್ಲ ಅಡಿಪಾಯ ಹಾಕ್ಕೊಟ್ರಂಥ ವಿದ್ಯಾರಣ್ಯ ಇರ್ಬೋದು, ವಿಜಯನಗರ ಸಾಮ್ರಾಜ್ಯದ ಬೆಳಕನ್ನು ನಾವು ಇಂದು ಕೂಡ ಅದನ್ನು ಆರಾಧನೆ ಅಂತ ಪೂಜೆ ಪುನಸ್ಕಾರಗಳನ್ನ ಮಾಡಿಕೊಂಡು ಬರ್ತಾ ಇದ್ದೀವಿ.